ಓ ಮೈ ಗಾಡ್, ಯು ಸ್ಟುಪಿಡ್ ಫೂಲ್. ಎಲ್ಲಿ ನೋಡ್ಕೊಂಡು ಗಾಡಿ ಓಡಿಸ್ತಾ ಇದೀಯಾ? ಸರ್ ಸಾರಿ ಸರ್, ನೀವೇ ಸಡನ್ ಆಗಿ ಬ್ರೇಕ್ ಹಾಕಿದ್ದು. ಯು ಡಂಪ್ ಇಡಿಯಟ್. ನಿನ್ ಗ್ಯಾಪ್ ಕೊಡ್ತಾನೆ ಓಡಿಸ್ಬೇಕು, ಗೊತ್ತಿಲ್ವಾ ನಿನಗೆ? ಸರ್ ಇದಕ್ಕೆ ಎಷ್ಟಾಗುತ್ತೋ ಅದು ನಾನು ಕೊಡ್ತೀನಿ ಸರ್. ಓಹೋ ಎಷ್ಟು ಕೊಡ್ತೀಯಾ? ಏನ್ ಅನ್ಕೊಂಡಿದ್ಯಾ? 500,000 ಕೊಟ್ಟು ಸೆಟಲ್ ಮಾಡಕ್ಕೆ ಇದೇನ್ ನೀನ್ 2 ವೀಲರ್ ಡೊಕಡ ಗಾಡಿ ಅನ್ಕೊಂಡಿದ್ಯಾ? ಬೆನ್ಸು ಸರ್ವಿಸ್ ಸ್ಟೇಷನ್ಗೆ ಹೋದ್ರೆ 25,000ನ 30,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀನ್ ಕೊಡ್ತೀಯಾ? ಹೇಳು, ನೀನ್ ಕೊಡ್ತೀಯಾ? ಬಂದ್ಬಿಟ್ರು. ನಿನ್ಗೆ ಹೇಳಿ ಏನು ಉಪಯೋಗ? ನಿನ್ ತರ ಲೋಕಲ್ನು ನನ್ ತರ ರಾಯಲ್ನು ಒಂದೇ ರಸ್ತೆಗೆ ಬಿಟ್ಟಿದೆಲ್ಲ ಈ ಸಿಸ್ಟಮ್. ಅದನ್ನ ಹೋಗಿಬೇಕು. ಹೋಗಿ ಪಿಜ್ಜಾ ಡೆಲಿವರಿ ಮಾಡಿ ಟಿಪ್ಸ್ ಕೊಡ್ತಾರಲ್ಲ, ತಗೊಂಡು ಪಾನಿಪುರಿ ತಿನ್ನು. ಬಂದ್ಬಿಟ್ಲು ಯೂಸ್ಲೆಸ್. ಎಕ್ಸ್ಕ್ಯೂಸ್ ಮೀ, ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಹೌದು. ಹಾಗಾದ್ರೆ ಹೋಗಿ ಕ್ಲೈಮ್ ಮಾಡುತ್ತಾನೆ. ದುಡ್ಡಿದೆ ಅಂತ ಇನ್ನೊಬ್ರನ್ನ ಆಡ್ಕೋಬಾರ್ದು. ಅದೇನೋ ರಾಯಲ್ ಫ್ಯಾಮಿಲಿ ಅಂತ ಹೇಳ್ತಿದ್ರೆ, ಬೆಂಚ್ ಇಟ್ಕೊಂಡಿದ್ ಮಾತ್ರಕ್ಕೆ ನೀವು ರಾಯಲ್ ಫ್ಯಾಮಿಲಿನಾ? ಬೆಂಜಲ್ ಹೈಯರ್ ಅಂಡ್ ಮಾಡಲ್ ರೇಟ್ ಎಷ್ಟು ಗೊತ್ತಾ? 3,65,00,000 ಪ್ಲಸ್ GST. ಈ ಗಾಡಿ ಬರೀ 70 ಲಕ್ಷ ರೂಪಾಯಿ ಅಷ್ಟೇ. ನೀವು ರಾಯಲ್ ಫ್ಯಾಮಿಲಿನಾ? PY ಪಾಂಡಿಚೇರಿ ರಿಜಿಸ್ಟ್ರೇಷನ್. ಬರೀ 3 ಲಕ್ಷ ರೂಪಾಯಿ ಉಳಿಸೋದಕ್ಕೋಸ್ಕರ ಬೇರೆ ರಾಜ್ಯದಲ್ಲಿ ಫೇಕ್ ಅಡ್ರೆಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ನಮ್ಮ ರಾಜ್ಯದಲ್ಲಿ ರೋಡ್ ಟ್ಯಾಕ್ಸ್ ಕಟ್ಟದೆ ಗಾಡಿ ಓಡಿಸ್ತಾ ಇದ್ದೀರಾ. ನೀವು ರಾಯಲ್ ಫ್ಯಾಮಿಲಿ ಅಂದ್ಬಿಟ್ಟು ಒಂದು ಹುಡುಗಿನ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ಈ ಗಾಡಿನ ಸ್ವಂತ ದುಡ್ಡಲ್ಲಿ ತಗೊಂಡ್ರಾ ಇಲ್ಲ ಫೈನಾನ್ಸ್ ಅಲ್ಲಿ ತಗೊಂಡ್ರಾ? ಬನ್ನಿ, RC ಬುಕ್ ತೋರಿಸಿ. ಅಲ್ಲ, ಈ ಬಿಸಿಲಲ್ಲಿ ಒಳಗಡೆ AC ಹಾಕೊಳ್ಳದೆ ಗಾಡಿ ಓಡಿಸ್ತಾ ಇದ್ದೀರಲ್ಲ, ಯಾಕೆ? ಪೆಟ್ರೋಲ್ ಸೇವ್ ಮಾಡೋದಕ್ಕ? ಬೆಂಜ್ ಕಾರ್ನವನಿಗೆ ಸರಿಯಾಗಿ ಕೇಳಿದ್ರಿ ಸರ್. ಸೂಪರ್ ಸರ್. ಏನ್ ಮಾಡ್ಕೊಂಡಿದ್ದೀರಿ ಸರ್? ಎಲ್ಲ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾರೆ. ಓ, ಕಾರ್ ಮಾರ್ಕೆಟ್ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಏಯ್, ಎಂತ ನೋಡದಪ್ಪ, ಹೋಗಿರಪ್ಪ ಹೋಗಿ. ಥ್ಯಾಂಕ್ ಯು. ನೀವು ಅವತ್ತು ನಮ್ಮ ರೆಸ್ಟೋರೆಂಟ್ಗೆ ನೆನಪಿದ್ಯಾ? ಕೆನ್ ಐ ಹ್ಯಾವ್ ಯುವರ್ ನಂಬರ್? ಸಾರಿ, ನಾನು ಫೋನ್ ಯೂಸ್ ಮಾಡಲ್ಲ. ಟೇಕ್ ಮೈ ನಂಬರ್, ವಿ ಆರ್ ಕೊಲೀಗ್ಸ್. ಓಕೆ. 99456637. ಡ್ಯೂಟಿ ಟೈಮಲ್ಲಿ ಫೋನ್ ಮಾಡಿ ತಲೆ ತಿನ್ಬಾರ್ದು. ಗುಡ್ ಗರ್ಲ್. ನಂಬ್ಕೊಂಡ್ಬಿಡ್ತು. ನೋಡೋ ಮಂಜ, ನೋಡ್ದೆ ನಾವೊಂದು ಭಿಕ್ಷುಕಿನ ಹತ್ರ ಒದೆ ತಿಂದಿದ್ವು ಅಂತ ಯಾರಿಗೂ ಹೇಳಲ್ಲ ಅಂತ ಆನೆ ಮಾಡು. ನೋಡಿ, ಈ ಪ್ರಮಾಣ ಎಲ್ಲ ಯಾಕೆ? ಈ ಗುಟ್ಟು ಅನ್ನೋ ಪದನ ಗುಟ್ಟಾಗಿ ಹುಟ್ಟಾಕಿದ್ದೇ ನಮ್ಮ ವಂಶದವ್ರು. ಅಂತದ್ರಲ್ಲಿ ನಿಮ್ ಗುಟ್ಟನ್ನ ನಾನ್ ರಟ್ಟು ಮಾಡೋದ? ನೆವರ್. ನೋಡ್ ಶಂಕರಣ್ಣ, ಈ ನನ್ನ ಮಗನ್ ನಂಬೇಡ. ಇವನೊಂಥರ ಬೆಂಗಳೂರು ವೆದರ್ ಇದ್ದಂಗೆ. ಮಧ್ಯಾಹ್ನದೊತ್ತಿಗೆ 4 ತರ ಚೇಂಜ್ ಆಗ್ಬಿಡ್ತಾನೆ. ಈ ವಿಷಯ ಏನಾರ ರೈಟ್ ಅನ್ನೋ ಗೊತ್ತಾದ್ರೆ ಅಷ್ಟೇ. ಈ ಫೀಲ್ಡ್ ಅಲ್ಲಿ ನಮ್ಗೆ ಮರ್ಯಾದೆ ಸಿಗ್ತಾ ಇರೋದೆ ನಾವು ಟೆರರು ಅಂತ. ಈಗೊಬ್ಬ ತಿರ್ಪೇವನ ಹತ್ರ ನಾವು ಒದೆ ತಿಂದಿವಿ ಅಂತ ಗೊತ್ತಾದ್ರೆ ಬಜಾರಲ್ಲಿ ನಮ್ಮನ್ನ ಟುಯ್ಯಗಳ ತರ ನೋಡ್ತಾರೆ. ಫಸ್ಟ್ ನನ್ನ ಮಗನ ಆಣೆ ಮಾಡಕ್ ಹೇಳೋ. ಆನೆ ಮಾಡು. ಯಾಕೋ ಅಟ್ಮಾಸ್ಫಿಯರ್ ಸುರೋಗ್ತಾ ಇಲ್ಲ. ಬೇರೆ ದೇವಸ್ಥಾನಕ್ಕೆ ಹೋಗೋಣ. ಬೇರೆ ದೇವಸ್ಥಾನ? ಸ್ವಲ್ಪ ಇವಾಗಾದ್ರೂ ಆಣೆ ಮಾಡ. ಏನೋ ಅವಾಲಿಂದ ಆಣೆ ಆಣೆ ಅಂತ ಆಣೆ ಹುಡುಕ್ತಾ ಇದೀರಾ? ನೀವು ಭಿಕ್ಷುಕರ ಹತ್ರ ಒದೆ ತಿದ್ದಿದ್ದೀರಾ ಅಂತ ನಾನು ರೈಟ್ ಅಣ್ಣನ ಹತ್ರ ಹೇಳಲ್ಲ, ಸ್ಟ್ರೈಟ್ ಅಣ್ಣನ ಹತ್ರ ಹೇಳಲ್ಲ. ಓಕೆನಾ? ಈಗ ಆನೆ ಮಾಡು. ಕರೆಕ್ಟ್. ಸೇಮ್ ಬ್ರ್ಯಾಂಡು. ಇನ್ನೊಂದು ಬಾಟ್ಲ್ ತರಿಸ್ಬಿಡು ಪ್ಲೀಸ್. ನಮ್ಮ ಹತ್ರ ಕಾಸಿಲ್ಲ, ಬೇಕಂದ್ರೆ ನನ್ ಬೀರ ಕುಡ್ಕೋ. ನಾನು ಏನೋ ಅನ್ಕೊಂಡಿದ್ದೀರಾ? ಹುಲಿ ಹಸ್ಕೊಂಡಿದ್ರು ಹುಳ್ತಿನಲ್ಲ, ಹಂಗೆ ಈ ಮಂಜ ಬರಿಗಟ್ಟಿದ್ರು ಬೇಲ್ ಕುಡಿಯಲ್ಲ. ಹೋಗ, ಒಂದ್ ಬಾಟ್ಲ್ ತಗೋ. ಏಯ್, ಕಾಸು ಕೊಡ. ನಮ್ಮ ಹತ್ರ ದುಡ್ಡಿಲ್ಲಪ್ಪ. ಇರ್ಲಿ, ಕೊಡ, ನಾಳೆ ಕೊಡ್ತೀನಿ. ಇಲ್ಲಪ್ಪ. ಬೇಗ ಬಂದ್ಬಿಡ. ಚಿನ್ನ, ಅಯ್ಯೋ ಫೋನ್ ಬಂದ್ಬಿಡ್ತು. ಅಲ್ವಾ ಅಣ್ಣ, ಅವಾಗ್ಲೇ ಬಂದ್ ತಗೊಂಡೋದ್ನಲ್ಲ, ಅದೇ ಬ್ರ್ಯಾಂಡು 1 ಕ್ವಾರ್ಟರ್ ಕೊಡು. ಸೀನಾ, ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೊಂಬೇಡ. ಮುಂದಿನ ವಾರ ಮದುವೆ ಇಕ್ಕೊಂಡು ಈ ಕಿರಿಕು ಗ್ರೂಪ್ ಎಲ್ಲ ಬೇಕೇನೋ ನಿನಗೆ? ಹೋಗಿ ಆ ತೀರ್ಪೆ ಅವನ ಹತ್ರ ಒದೆ ತಿನ್ಕೊಂಡ್ ಬಂದಿದ್ಯಾ? ಅದಕ್ಕೆ ಪಾರ್ಟಿ ಬೇರೆ ಕೇಳು. ಹೋಗ. ಹೌದಾ? ಅಯ್ಯೋ ಯಾಕೆ ಹುಡುಕ್ತಾ ಇದ್ಯಾ? ಬೇಡ ಬಿಡು. ಫಸ್ಟ್ ಬರತ್ತ ಹೇಳ ಬಂಗಾರಿ, ಎಲ್ಲೋ ಇದೀಯಾ? ಅಣ್ಣನ್ ಜೊತೆಗೆ? ಯಾವ ಅಣ್ಣನ್ ಜೊತೆ? ಮನೇಲಿ ಚೀಟಿ ಕಟ್ಟೋಕೆ ಅಂತ
ದುಡ್ಡಿದ್ರೆ ತಗೊಂಡೋಗ್ ದೊಡ್ಡದಾಗ್ ಪಾರ್ಟಿ ಮಾಡಕ್ ಹೋಗಿದ್ಯಾ? ಭಿಕ್ಷಕನ್ ಕೈಲಿ ಒದೆ ತಿನ್ಕೊಂಡ್ ಪಾರ್ಟಿ ಮಾಡ್ತಾನಂತೆ. ಪಾರ್ಟಿ ಬಾ ನಿನ್ಗೈತೆ ಮಾರಿ ಅಪ್ಪ. ಏನಪ್ಪ ಹೇಳಲ್ಲ ಅನ್ಕೊಂಡು ಊರ್ ತುಂಬಾ ಹೇಳ್ಕೊಂಡ್ ಬಂದಿದ್ಯಾ ನೀನು?